ಕಲಬುರಗಿ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಎಣ್ಣೆ ಪಾರ್ಟಿಯನ್ನ ಮಾಡ್ತಿದ್ದಾರೆ. ಕಲಬುರಗಿ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಎಣ್ಣೆ ಪಾರ್ಟಿಯನ್ನ ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜೈಲಿನಲ್ಲೇ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ಕೈದಿಗಳು. ಕೈದಿಗಳಿಂದ ಮದ್ಯ ಸೇವನೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಅವರು ಮದ್ಯ ಸೇವನೆಯನ್ನ ಮಾಡ್ತಾ ಇದ್ದಂತಹ ವಿಡಿಯೋ ವೈರಲ್ ಆಗಿದೆ. ಕೈದಿಗಳು ಡ್ರಗ್ಸ್ ಸಿಗರೇಟ್ ಸೇದುವಂತಹ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇದೀಗ ಅಶ್ವವೇಗ ವಾಹಿನಿಗೆ ಲಭ್ಯವಾಗ್ತಾ ಇದೆ. ಅವರ ಜೊತೆ ಒಂದ್ ಕಡೆ ನೋಡ್ತಾ ಇದ್ದೀರಾ, ಡ್ರಗ್ಸ್ ಅನ್ನ ಸೇವಿಸ್ತಾ ಇದ್ದಾರೆ, ಮಜಾ ಮಾಡ್ತಿದ್ದಾರೆ, ಕುತ್ಕೊಂಡು ಸಿಗರೇಟ್ ಅನ್ನ ಸೇದ್ಕೊಂಡು ಎಣ್ಣೆ ಕುಡ್ಕೊಂಡು ಮಜಾ ಮಾಡ್ತಿರುವಂತದ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅವರು ಕೊಲೆ ಮಾಡಿರಬಹುದು, ಏನೋ ಕಳ್ಳತನ ಮಾಡಿರಬಹುದು, ಇಂಥ ಅಪರಾಧಗಳನ್ನ ಮಾಡಿ ಜೈಲಿಗೆ ಕಳುಹಿಸಿದ್ರೆ ಅಲ್ಲಿ ಮಜಾ ಮಾಡ್ತಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಏನು ಕೈ ಕಟ್ಟಿ ಕುಳಿತಿದ್ದಾರಾ? ಇವರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ನೋಡಿ, ಕಾರ್ಡ್ಸ್ ಆಡ್ತಾ ಇರುವಂತದ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಜೊತೆಗೆ ಮೊಬೈಲ್ ಕೂಡ ಸಿಗ್ತಾ ಇದೆ. ಜೈಲಾಧಿಕಾರಿ ಹಾಗೂ ಕೈದಿಗಳ ನಡುವೆ ಅಂತರ್ ಯುದ್ಧ ಶುರುವಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಧೀಕ್ಷಕಿ ಡಾಕ್ಟರ್ ಅನಿತಾಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅಲ್ಲಿನ ಕೈದಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೆದರಿಕೆ ಹಾಕಿದ್ದ ಕೈದಿಗಳು ವಿವಿಧ ಜೈಲಿಗೆ ಸ್ಥಳಾಂತರವನ್ನ ಮಾಡಲಾಗಿದೆ. ಆ ಕೈದಿಗಳನ್ನ ಸ್ಥಳಾಂತರವನ್ನ ಮಾಡಲಾಗಿದೆ. 6 ಕೈದಿಗಳ ಸ್ಥಳಾಂತರ ಬೆನ್ನಲ್ಲೇ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಕೈದಿಗಳು ಡ್ರಗ್ಸ್ ಸಿಗರೇಟ್ ಸೇದೋ ವಿಡಿಯೋ ಇದೀಗ ರಿಲೀಸ್ ಕೂಡ ಆಗಿದೆ. ಆದ್ರೆ ಅದು ಇದೀಗ ವಿಡಿಯೋ ವೈರಲ್ ಆಗ್ತಾ ಇದೆ. ಅಕ್ಟೋಬರ್ 29ರಂದು ಸೆರೆ ಹಿಡಿದಿರುವ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಜೈಲಾಧಿಕಾರಿ ಹಾಗೂ ಕೈದಿಗಳ ನಡುವೆ ಅಂತರ್ ಯುದ್ಧ ಶುರುವಾಗಿತ್ತು. ಆ ಯುದ್ಧ ಶುರುವಾದ ನಂತರ ಆ ಅಧಿಕಾರಿಗಳ ವಿರುದ್ಧ, ಆ ಅಪರಾಧಿಗಳ ವಿರುದ್ಧ ಅಲ್ಲಿನ ಪೊಲೀಸ್ ಅಧಿಕಾರಿ ಒಂದು ಕ್ರಮವನ್ನ ಕೈಗೊಂಡಿದ್ರು. ನಂತರ ಅವರನ್ನ ಸ್ಥಳಾಂತರವನ್ನ ಕೂಡ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಎಷ್ಟು ಸಿಗರೇಟ್ ಪ್ಯಾಕ್ಗಳು ಇದಾವೆ, ಜೊತೆಗೆ ಮಧು, ಪಾಂಪರಕ್, ಈ ರೀತಿ ಏನು ಗಾಂಜಗಳು ಇದೆ ಎಲ್ಲವನ್ನು ಕೂಡ ಇರೋದಂತನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಒಂದು ಕಡೆ ಮಟನ್ ಅನ್ನ ಇಟ್ಕೊಂಡು, ಚಿಕನ್ ಅನ್ನ ಇಟ್ಕೊಂಡು, ಎಣ್ಣೆ ಸೇದ್ಕೊಂಡು, ಬೀಡಿಯನ್ನ ಸೇದ್ಕೊಂಡು, ಎಣ್ಣೆ ಕುಡ್ಕೊಂಡು ಮಾತನಾಡ್ತಾ ಇದ್ದಾರೆ, ಮಜಾ ಮಾಡ್ತಾ ಇರುವಂತದ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕಲಬುರಗಿ ಜೈಲಿಗೆ ಅಧೀಕ್ಷಕಿ ಡಾಕ್ಟರ್ ಅನಿತಾ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಮಾಹಿತಿ ಸಿಗ್ತಾ ಇದೆ. ಅನಿತಾ ಬಂದ ಬಳಿಕ ಜೈಲಿನಲ್ಲಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ. ಈಗ ಅನಿತಾ ಟ್ರಾನ್ಸ್ಫರ್ ಆಗಿದ್ದಾರೆ. ಜೈಲಿನಲ್ಲೇ ಬಿಂದಾಸ್ ಜೀವನವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ಕೈದಿಗಳು. ಅಧೀಕ್ಷಕಿ ಡಾಕ್ಟರ್ ಅನಿತಾಗೆ 35,000ವನ್ನ ಕೊಡಲು ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಜೈಲಾಧಿಕಾರಿಗೆ ಹಣ ಕೊಡಲು ಕೂಡ ಕೈದಿಗಳು ಸಹಾಯವನ್ನ ಮಾಡ್ತಾ ಇದ್ದಾರೆ. ಜೈಲಾಧಿಕಾರಿಗಳಿಗೆ ಹಣ ಕೊಡಲು ಸುರೇಶ್ ಮೂಲಕ ಡೀಲ್ ಅನ್ನ ಕುದುರಿಸಿಕೊಳ್ಳಲು ಸಲಹೆಯನ್ನ ಕೇಳ್ತಾ ಇದ್ದಾರೆ ಅಲ್ಲಿನ ಅಪರಾಧಿಗಳು. ಕಲಬುರಗಿ ಜೈಲಿಗೆ ಅಧೀಕ್ಷಕಿ ಡಾಕ್ಟರ್ ಅನಿತಾ ಇದೀಗ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಟ್ರಾನ್ಸ್ಫರ್ ಆಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಹಗರಣಗಳು ಕಾಣ್ಬರ್ತಾ ಇದೆ. ಅನಿತಾ ಬಂದ ಬಳಿಕ ಜೈಲಿನಲ್ಲಿ ಅಲ್ಲಿನ ಅಪರಾಧಿಗಳು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಕಲಬುರಗಿಯಲ್ಲಿ ಇಂತಹದೊಂದು ದೃಶ್ಯ ನಡೆದಿತ್ತು. ಆಗ ಅಲ್ಲಿನ ಅಧಿಕಾರಿಗಳು ಏನಿದ್ರು ಅವರು ಕ್ರಮವನ್ನ ಕೈಗೊಂಡಿದ್ರು. ಏನು 6 ಜನ ಆರೋಪಿಗಳು ಇದ್ರು, ಅವರೆಲ್ಲರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ ಮತ್ತೊಂದು ಪ್ರಕರಣ ಬಯಲಾಗಿದೆ. ಏನಿಲ್ಲ, ಇವನು ಬರ್ತಾನೆ, ಅದು ಫೋನ್ ಪೇ ದುಡ್ಡು ಹಾಕ್ತಾನೆ ಇವಾಗ ಒಂದು 10 ನಿಮಿಷದಲ್ಲಿ. ಅವನಿಗೆ ಕೊಟ್ಬಿಡು, ಅವನು ಹತ್ರ 1,000 ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು. ಪಾಪ ಎಲ್ಲರಿಗೂ ಕೊಡ್ತೀವಲ್ಲ, ಏನು ಮಾಡೋಣ? ಏನಿಲ್ಲ, ಇವಾಗ ಮೇಡಮಿಗೆ ಏನು ಮಾಡಿ ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 30 ತಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಹೋಗಿ ಮೇಡಮಿಗೆ ಕೊಟ್ಬಿಡು. ಹೋಗಿ ಅನಿತಾ ಮೇಡಮಿಗೆ ಕೊಟ್ಬಿಡು. ಏನಿದೆ ಫ್ರೀ ಬಿಡಬೇಕು, ಇಲ್ಲ ಅಂದರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಯಾಕೆ ಬೇಡ, ಸುರೇಶ್ ಎಸ್ Ashwavega English News. Coming soon. Your channel, your voice, your trust.